ಆತ್ಮೀಯರೇ, ತಮಗೆಲ್ಲರಿಗೂ ನಮಸ್ಕಾರ. ನಾವು ದಿನನಿತ್ಯ ದೇವರಿಗೆ ಪೂಜೆಯನ್ನು ಮಾಡ್ತೀವಿ, ದೇವರಿಗೆ ನಮಸ್ಕರಿಸ್ತೀವಿ. ಅಲ್ಲದೆ ನಮ್ಮ ಕಷ್ಟಗಳಿಗೆ ಪರಿಹಾರ ಸಿಗಲಿ ಅಂತ ದೇವಸ್ಥಾನಗಳಿಗೆ ಭೇಟಿಯಾಗಿ ಹರಕೆಯನ್ನು ಹೊತ್ತು ವಿವಿಧ ರೀತಿಯಲ್ಲಿ ಕಾಣಿಕೆ ಕೂಡ ಸಲ್ಲಿಸ್ತೀವಿ. ನಮ್ಮ ಕಷ್ಟಗಳು ಪರಿಹಾರ ಆಗದೇ ಇದ್ದಾಗ ದೇವರು ನನಗೆ ವರವನ್ನು ನೀಡ್ತಾ ಇಲ್ಲ, ನನಗೆ ದರ್ಶನವನ್ನು ನೀಡ್ತಾ ಇಲ್ಲ, ನನಗೆ ಕೃಪೆಯನ್ನು ತೋರ್ತಾ ಇಲ್ಲ ಅಂತ ಬೇಜಾರು ಕೂಡ ಆಗ್ತೀವಿ. ಅಷ್ಟೇ ಅಲ್ಲದೆ ದೇವರು ಇದ್ದಾನೋ ಇಲ್ವೋ, ಇದ್ರೆ ಆ ದೇವರು ಎಲ್ಲಿದ್ದಾನೆ, ಏನು ಮಾಡ್ತಾ ಇದ್ದಾನೆ ಅನ್ನೋ ಪ್ರಶ್ನೆಗಳು ನಮ್ಮನ್ನು ಕಾಡ್ತಾನೆ ಇರ್ತವೆ. ದೇವರು ಇದ್ದಾನೋ ಇಲ್ವೋ, ಇದ್ರೆ ಎಲ್ಲಿದ್ದಾನೆ, ಏನು ಮಾಡ್ತಾ ಇದ್ದಾನೆ ಅನ್ನೋ ಪ್ರಶ್ನೆಗಳಿಗೆ ಒಂದು ಚಿಕ್ಕ ಕಥೆಯ ಮುಖಾಂತರ ಉತ್ತರವನ್ನು ಕಂಡುಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡೋಣ. ಒಂದೂರಲ್ಲಿ ಚಂದ್ರಸೇನ ಎಂಬ ಮಹಾರಾಜ ಒಂದು ರಾಜ್ಯವನ್ನ ಆಳ್ತಾ ಇರ್ತಾನೆ. ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಸಮೃದ್ಧಿ ಹಾಗೂ ಸಂಪತ್ಭರಿತದಿಂದ ಕೂಡಿರ್ತಕ್ಕಂಥ ರಾಜ್ಯ. ರಾಜನು ಕೂಡ ಅಷ್ಟೇ ಬುದ್ಧಿವಂತ, ಚಾಣಾಕ್ಷ ಹಾಗೂ ಬಲಶಾಲಿಯೂ ಕೂಡ ಆಗಿರ್ತಾನೆ. ಆದರೆ ಆ ರಾಜ್ಯ ಯಾವಾಗಲೂ ತನ್ನ ಸಮಯವನ್ನ ಸುಖದ ಸುಪ್ಪತ್ತಿಗೆಯಲ್ಲಿ ಕಳೀತಾ ಇರ್ತಾನೆ. ಇದರಿಂದ ಚಿಂತೆಗೆ ಈಡಾದ ರಾಜ ಋಷಿಗಳು ರಾಜ್ಯನನ್ನ ಹೇಗಾದರೂ ಮಾಡಿ ಆ ಸಮಯವನ್ನ ಪ್ರಜೆಗಳಿಗೆ ಕೊಡೋ ಹಾಗೆ ಮಾಡಬೇಕು, ಯಾವುದಾದರೂ ಕೆಲಸದಲ್ಲಿ ತೊಡಗುವಂತೆ ಮಾಡಬೇಕು ಅಂತ ಚಿಂತೆಗೆ ಈಡಾಗ್ತಾರೆ. ಮರುದಿನ ರಾಜನಲ್ಲಿಗೆ ಬಂದು, ಮಹಾರಾಜ, ನಾಳೆ ನಿಮ್ಮ ಹುಟ್ಟುಹಬ್ಬ, ಆದ್ದರಿಂದ ತಾವು ಬೆಳಗ್ಗೆ ನಸುಕಿನ ಸಮಯದಲ್ಲಿ ಈ ಆರಾಧ್ಯ ದೈವ ಆಗಿರ್ತಕ್ಕಂಥ ಶಿವಲಿಂಗನಿಗೆ ಅಥವಾ ಈ ರಾಜ್ಯದ ನಮ್ಮ ದೇವ ಆದಂಥ ಆ ಮಹಾದೇವನಿಗೆ ತಾವು ರುದ್ರಾಭಿಷೇಕವನ್ನು ಸಲ್ಲಿಸಿ ಪೂಜೆಯನ್ನು ನೆರವೇರಿಸಬೇಕು ಅಂತ ಕೇಳ್ಕೊಳ್ತಾರೆ. ಆಗ ಮಹಾರಾಜ, ಆಗಲಿ ಗುರುದೇವ, ನಾನು ಬೆಳಿಗ್ಗೆ ಬೇಗ ದೇವಸ್ಥಾನಕ್ಕೆ ಬಂದು ಪೂಜೆಯನ್ನು ನೆರವೇರಿಸ್ತೇನೆ ಅಂತ ರಾಜ ಮಾತನ್ನು ಕೊಡ್ತಾನೆ. ಮರುದಿನ ಆ ರಾಜ ಋಷಿಗಳು ರಾಜನಿಗಾಗಿ ಕಾಯುತ್ತಾ ರುದ್ರಾಭಿಷೇಕವನ್ನು ಮಾಡಿ ದೇವಸ್ಥಾನದ ಬಾಗಿಲನ್ನು ಹಾಕ್ತಾರೆ. ಇಲ್ಲಿ ರಾಜ ತನ್ನ ಸಮಯವನ್ನ ಮತ್ತೆ ಸುಖದ ಸುಪ್ಪತ್ತಿಗೆಯಲ್ಲಿ ಕಳೆದು ಸಮಯವನ್ನು ನೋಡಿದಾಗ ಬೆಳಿಗ್ಗೆ 9 ಗಂಟೆಯಾಗಿರುತ್ತೆ. ಅವಸರವಾಗಿ ಓಡಿ ಬಂದು ಗುರುಗಳಿಗೆ ನಮಸ್ಕರಿಸಿ, ಗುರುಗಳೇ ಕ್ಷಮೆಯನ್ನ ಮಾಡಬೇಕು, ಸಮಯ ತುಂಬ ಆಯಿತು, ತಡವಾಯಿತು, ದಯಮಾಡಿ ನನ್ನನ್ನು ಕ್ಷಮಿಸಿ, ಈಗ ಬಾಗಿಲನ್ನು ತೆರೆದು ನನಗೆ ದೇವರ ದರ್ಶನವನ್ನು ನೀಡಿ ಅಂತ ಕೇಳ್ಕೊಳ್ತಾನೆ. ಆಗ ರಾಜ ಋಷಿಗಳು, ಮಹಾರಾಜ, ಇಲ್ಲಿ ಬೆಳಿಗ್ಗೆ ಪೂಜೆ ಆದಮೇಲೆ ದೇವಸ್ಥಾನದ ಬಾಗಿಲನ್ನು ಹಾಕೋದು ಸಂಪ್ರದಾಯವಿದೆ, ಇದು ನಿನಗೂ ಗೊತ್ತು, ನಮ್ಮೆಲ್ಲರಿಗೂ ಗೊತ್ತು, ಈಗ ಬಾಗಿಲನ್ನು ತೆರೆಯುವ ಹಾಗಿಲ್ಲ ಅಂತ ಆ ರಾಜ ಋಷಿ ರಾಜ್ಯನಿಗೆ ಹೇಳ್ತಾನೆ. ಆಗ ಮಹಾರಾಜ, ನಾನು ಈ ರಾಜ್ಯದ ಮಹಾರಾಜ, ನನಗೆ ಬಾಗಿಲನ್ನು ತೆರೆದು ದರ್ಶನವನ್ನು ನೀಡುವುದಿಲ್ಲವೇ ಅಂತ ಕೇಳ್ತಾನೆ. ಆಗ ರಾಜ ಋಷಿಗಳು, ಮಹಾರಾಜ, ದೇವರಿಗೆ ಬಡವನಾದರೂ ಅಷ್ಟೇ, ಶ್ರೀಮಂತ ರಾಜ್ಯನಾದರೂ ಅಷ್ಟೇ, ಇಲ್ಲಿಯ ಸಂಪ್ರದಾಯದಂತೆ ಪೂಜೆಯನ್ನು ನೆರವೇರಿಸಿ ನಾವು ಬಾಗಿಲನ್ನು ಹಾಕಿದ್ದೇವೆ, ದಯಮಾಡಿ ತಾವು ಮಧ್ಯಾಹ್ನದ ಹೊತ್ತಿಗೆ ಪೂಜೆಯ ವೇಳೆಗೆ ಬಂದು ದರ್ಶನವನ್ನು ಪಡಿಬೇಕು ಅಂತ ಕೇಳ್ಕೊಳ್ತಾರೆ. ಆಗ ರಾಜ್ಯ ಸಿಟ್ಟಿನಿಂದ, ಯಾವಾಗ ಈ ದೇವರ ದರ್ಶನವು ನನಗೆ ಆಗೋದಿಲ್ಲ ಅಂತಂದರೆ ಆ ದೇವರೇ ಇಲ್ಲ, ಯಾಕಂದರೆ ನಾನು ದೇವರಿಗಾಗಿ ಏನೆಲ್ಲ ಮಾಡಿದ್ದೇನೆ, ಯಾವಾಗ ಆ ದೇವರು ನನಗೆ ದರ್ಶನ ನೀಡುವುದಿಲ್ಲ ಅಂತಂದರೆ ಈ ಬಾಗಿಲು ಶಾಶ್ವತವಾಗಿ ಮುಚ್ಚಿರಲಿ ಅಂತ ಬೀಗವನ್ನು ಹಾಕಿಸ್ತಾನೆ. ಆಗ ರಾಜ ಋಷಿಗಳು, ಮಹಾರಾಜ, ದಯಮಾಡಿ ಹಾಗೆ ಮಾಡಬೇಡಿ, ಇದು ಈ ರಾಜ್ಯಕ್ಕೆ ಒಳಿತನ್ನ ಮಾಡುವುದಿಲ್ಲ, ದೇವರ ದರ್ಶನ ಎಲ್ಲರಿಗೂ ಆಗಬೇಕು, ತಮಗೂ ಕೂಡ ಆಗಬೇಕಾದ್ರೆ ತಾವು ದಯಮಾಡಿ ಮಧ್ಯಾಹ್ನ ಬಂದು ಈ ಪೂಜೆಯನ್ನು ನೆರವೇರಿಸಿ ದರ್ಶನವನ್ನು ಪಡಿಬಹುದು ಅಂತ ಹೇಳ್ತಾರೆ. ಆಗ ಮಹಾರಾಜ, ಇಲ್ಲ, ನನಗೆ ದೇವರ ದರ್ಶನ ಆಗಲಿಲ್ಲ ಅಂದರೆ ನನ್ನ ಪಾಲಿಗೆ ದೇವರೇ ಇಲ್ಲ, ಒಂದು ವೇಳೆ ಈ ಬಾಗಿಲನ್ನು ತೆಗಿಬೇಕು ಅಂತಾದರೆ ನೀವು ನನ್ನ 4 ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕು, ಅಂದಾಗ ಮಾತ್ರ ನಾನು ಬಾಗಿಲನ್ನು ತೆಗೆಸ್ತೀನಿ ಅಂತ ರಾಜ ತನ್ನ ಷರತ್ತುಗಳನ್ನು ಹಾಕ್ತಾನೆ. ಆಗ ರಾಜ ಋಷಿಗಳು, ಆಗಲಿ ಮಹಾರಾಜ, ತಮ್ಮ ಪ್ರಶ್ನೆಗಳು ಅಥವಾ ಸಮಸ್ಯೆಗಳು ಏನು ಇವೆಯೋ ದಯಮಾಡಿ ಹೇಳಿ, ನಾನು ಉತ್ತರವನ್ನು ನೀಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಅಂತ ರಾಜ ಋಷಿಗಳು ರಾಜನಿಗೆ ಕೇಳ್ತಾರೆ. ಆಗ ರಾಜ, ನನ್ನ ಮೊದಲನೇ ಪ್ರಶ್ನೆ, ದೇವರು ಅಂದರೆ ಏನು?
ಎರಡನೆಯ ಪ್ರಶ್ನೆ, ದೇವರು ಎಲ್ಲಿದ್ದಾನೆ? ಮೂರನೆಯ ಪ್ರಶ್ನೆ, ದೇವರು ಈಗ ಯಾವ ದಿಕ್ಕನ್ನು ನೋಡ್ತಾ ಇದ್ದಾನೆ? ನಾಲ್ಕನೆಯ ಪ್ರಶ್ನೆ, ದೇವರು ಈಗ ಏನು ಮಾಡುತ್ತಿದ್ದಾನೆ? ಈ 4 ಪ್ರಶ್ನೆಗಳಿಗೆ ನೀವು ನಾಳೆ ರಾಜ್ಯಸಭೆಯಲ್ಲಿ ಬಂದು ಉತ್ತರವನ್ನು ಕೊಟ್ಟರೆ ಮಾತ್ರ ನಾನು ದೇವಸ್ಥಾನದ ಬಾಗಿಲನ್ನು ತೆಗೆಸ್ತೀನಿ ಅಂತ ರಾಜ ಹೇಳಿ ಹೊರಟು ಹೋಗ್ತಾನೆ. ಆಗ ರಾಜ ಋಷಿಗಳು ಹೇಗೆ ಉತ್ತರ ಕೊಡೋದು ಅಂತ ಚಿಂತೆಯಲ್ಲಿ ಮನೆಗೆ ಬರ್ತಾರೆ. ಮನೆಗೆ ಬಂದು ಊಟ ಮಾಡದೆ ಚಿಂತೆಯಲ್ಲಿ ಕುಂತಿದ್ದನ್ನು ಕಂಡ ಆ ರಾಜ ಋಷಿಗಳ ಮೊಮ್ಮಗ ತಾತನನ್ನು ಕುರಿತು, ತಾತ ಯಾಕೆ ಎಷ್ಟು ಚಿಂತೆಯನ್ನು ಮಾಡ್ತಾ ಇದ್ದೀರಿ, ಏನಾಯಿತು ಅಂತ ಪ್ರಶ್ನೆಗಳನ್ನು ಕೇಳ್ತಾನೆ. ಆಗ ರಾಜ ಋಷಿಗಳು ನಡೆದ ಘಟನೆ ಎಲ್ಲವನ್ನ ವಿವರಿಸ್ತಾರೆ. ರಾಜ ನನಗೆ 4 ಪ್ರಶ್ನೆಗಳನ್ನು ಕೇಳಿದ್ದಾನೆ, ಅವುಗಳಿಗೆ ಉತ್ತರವನ್ನು ಹೇಗೆ ಕೊಡಬೇಕು ಅಂತ ನಾನು ಚಿಂತೆಯನ್ನು ಮಾಡ್ತಾ ಇದ್ದೀನಿ ಅಂತ ರಾಜ ಋಷಿಗಳು ತನ್ನ ಮೊಮ್ಮಗನಿಗೆ ಹೇಳ್ತಾರೆ. ಆಗ ಮೊಮ್ಮಗನಾದಂಥ ವಿದ್ಯಾಪತಿ, ತಾತ ಯಾಕೆ ಎಷ್ಟು ಚಿಂತೆಯನ್ನು ಮಾಡ್ತೀರಿ, ನೀವು ನಾಳೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳ್ರಿ, ನಾಳೆ ನಾನು ರಾಜ್ಯಸಭೆಗೆ ಹೋಗಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಅಂತ ಮಾತನ್ನು ಕೊಟ್ಟು ಮರುದಿನ ಆ ವಿದ್ಯಾಪತಿ ಅನ್ನೋ ಬಾಲಕ ರಾಜನ ಸಭೆಗೆ ಬರ್ತಾನೆ. ಆಗ ಮಹಾರಾಜ ಮತ್ತು ಸಭಿಕರೆಲ್ಲರೂ, ಎಲ್ಲಿ ನಿಮ್ಮ ತಾತ, ಇವತ್ತು ಈ ಸಭೆಗೆ ಬಂದು ಉತ್ತರವನ್ನು ಕೊಡಬೇಕಲ್ಲ ಅಂತ ಕೇಳಿದಾಗ ಆ ವಿದ್ಯಾಪತಿ ಬಾಲಕ, ಇವತ್ತು ನಮ್ಮ ತಾತನಿಗೆ ಆರೋಗ್ಯ ಸರಿಯಿಲ್ಲ, ಆದ್ದರಿಂದ ವಿಶ್ರಾಂತಿಯನ್ನು ಪಡಿತಾ ಇದ್ದಾರೆ, ಅವರ ಬದಲಾಗಿ ನಾನು ಉತ್ತರವನ್ನು ಕೊಡ್ತೇನೆ ಅಂತ ಹೇಳ್ತಾನೆ. ಆಗ ರಾಜ್ಯಸಭೆಯಲ್ಲಿ ಇರ್ತಕ್ಕಂಥ ಎಲ್ಲ ಸಭಿಕರು ಮತ್ತು ರಾಜರು ಜೋರಾಗಿ ನಗ್ತಾ, ಓಹೋ, ಇಷ್ಟು ಪುಟ್ಟ ಬಾಲಕನಾದ ನೀನು ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡುವೆ, ಆಗಲಿ ನನ್ನ ಪ್ರಶ್ನೆಗಳು ಏನು ಅಂತ ಗೊತ್ತು ತಾನೆ ಅಂತ ಹೇಳಿದಾಗ ಪುಟ್ಟ ಬಾಲಕ, ದಯಮಾಡಿ ಹೇಳಿ ಮಹಾರಾಜರೇ ಅಂತ ಕೇಳ್ತಾನೆ. ಆಗ ಮಹಾರಾಜರು, ನನ್ನ ಮೊದಲನೆಯ ಪ್ರಶ್ನೆ, ದೇವರು ಅಂದರೆ ಏನು? ಎರಡನೇ ಪ್ರಶ್ನೆ, ದೇವರು ಎಲ್ಲಿದ್ದಾನೆ? ಮೂರನೇ ಪ್ರಶ್ನೆ, ದೇವರು ಈಗ ಯಾವ ದಿಕ್ಕನ್ನು ನೋಡ್ತಾ ಇದ್ದಾನೆ? ನಾಲ್ಕನೇ ಪ್ರಶ್ನೆ, ದೇವರು ಈಗ ಏನು ಮಾಡುತ್ತಿದ್ದಾನೆ? ಈ 4 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟರೆ ನಿಮ್ಮ ತಾತನಿಗೆ ನಾನು ಕ್ಷಮೆಯನ್ನು ಮಾಡ್ತೀನಿ, ಹಾಗೆ ದೇವಸ್ಥಾನದ ಬಾಗಿಲನ್ನು ತೆಗೆಸಲಿಕ್ಕೆ ನಾನು ಆಜ್ಞೆಯನ್ನು ಮಾಡ್ತೀನಿ ಅಂತ ರಾಜ ಸಭೆಯಲ್ಲಿ ಹೇಳ್ತಾನೆ. ಆಗ ಆ ಬಾಲಕ ರಾಜನನ್ನ ಕುರಿತು, ಮಹಾರಾಜ, ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರಿಸಬೇಕಾದ್ರೆ ತಾವು ನನಗೆ ಕೆಲವೊಂದು ಸಹಾಯವನ್ನು ಮಾಡಬೇಕು, ಒಂದು ಪಾರಿವಾಳವನ್ನು ಮತ್ತು ಕತ್ತಿಯನ್ನು ತರಲಿಕ್ಕೆ ಆಜ್ಞೆಯನ್ನು ಮಾಡಬೇಕು ಅಂತ ಕೇಳ್ತಾನೆ. ಆಗ ಮಹಾರಾಜ ಯಾಕೆ ಅಂತ ಬಾಲಕನನ್ನು ಪ್ರಶ್ನೆ ಮಾಡ್ತಾರೆ. ಆಗ ಬಾಲಕ, ನಿಮ್ಮ ಈ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಕೊಡಬೇಕಾದ್ರೆ ಒಂದು ಪಾರಿವಾಳವನ್ನು ಬಲಿ ಕೊಡಬೇಕು ಅಂತ ಹೇಳ್ತಾನೆ. ಆಗ ಮಹಾರಾಜ ಸಿಟ್ಟಿನಿಂದ, ಏನು, ಈ ರಾಜ್ಯಸಭೆಯಲ್ಲಿ ಅದು ರಾಜನ ಎದುರುಗಡೆ ಒಂದು ಪಕ್ಷಿಯನ್ನು ಬಲಿ ಕೊಡೋದೆ? ಇದು ಸಾಧ್ಯವಿಲ್ಲ. ನನ್ನ ರಾಜ್ಯದ ಎಲ್ಲ ವ್ಯಾಪ್ತಿಯಲ್ಲಿ ಕೂಡ ಹಿಂಸೆ ನಡೆಯುವ ಹಾಗಿಲ್ಲ. ಇದು ಕಟ್ಟುನಿಟ್ಟಾದ ಪದ್ಧತಿ. ಇದು ನಿನಗೆ ಗೊತ್ತಿಲ್ಲವೇ ಬಾಲಕ? ಹಾಗೇನಾದರೂ ಮಾಡಿದರೆ ನಿನಗೆ ದಂಡ ವಿಧಿಸಲಾಗುತ್ತೆ. ಯಾರಿಗೂ ಹಿಂಸೆಯನ್ನು ಕೊಡುವ ಹಾಗಿಲ್ಲ, ಯಾರಿಗೂ ನೋವನ್ನು ಕೊಡುವ ಹಾಗಿಲ್ಲ. ಸಾಧ್ಯ ಆದರೆ ಒಳಿತನ್ನು ಮಾಡಬೇಕು, ಯಾವ ಪಕ್ಷಿಯನ್ನು ಕೂಡ ಬಲಿ ಕೊಡುವ ಹಾಗಿಲ್ಲ ಅಂತ ಕೋಪದಿಂದ ಆ ಬಾಲಕನನ್ನು ಬೈತಾನೆ. ಆಗ ಆ ಬಾಲಕ, ಮಹಾರಾಜ, ಇದುವೇ ನಿಮ್ಮ ಮೊದಲನೇ ಪ್ರಶ್ನೆಗೆ ಉತ್ತರ ಅಂತ ಹೇಳ್ತಾನೆ. ಇದು ರಾಜನಿಗೆ ಅರ್ಥ ಆಗೋದಿಲ್ಲ. ಬಾಲಕ, ದಯಮಾಡಿ ಇದನ್ನು ಬಿಡಿಸಿ ಹೇಳು ಅಂತ ಕೇಳ್ತಾನೆ ಮಹಾರಾಜ. ಆಗ ಆ ಬಾಲಕ, ಮಹಾರಾಜ, ನಿಮ್ಮ ಮೊದಲನೇ ಪ್ರಶ್ನೆ ದೇವರು ಅಂದರೆ ಏನು ಅಂತ ಕೇಳಿದ್ರಿ. ದೇವರು ಅಂತಂದರೆ ಯಾವುದೇ ಪ್ರಾಣಿ, ಪಕ್ಷಿ ಅಥವಾ ವ್ಯಕ್ತಿಯನ್ನು ನೋವನ್ನು ಕೊಡಬಾರ್ದು ಅಂತ ಹೇಳಿದ್ರಲ್ಲ, ಆ ಕರುಣೆಗೆ ಇನ್ನೊಂದೇ ಹೆಸರೇ ದೇವರು. ಹಿಂಸೆಯನ್ನು ಮಾಡಬಾರ್ದು ಅಂತ ಮನಸ್ಸು ಇದೆಯಲ್ಲ, ಅದೇ ದೇವರು. ಯಾವಾಗಲೂ ಸಾಧ್ಯ ಆದರೆ ಒಳಿತನ್ನು ಮಾಡಬೇಕು ಅಂತ ಹೇಳಿದ್ರಲ್ಲ, ಅದುವೇ ದೇವರು. ಕರುಣೆಗೆ ಅಥವಾ ಮಮತೆಗೆ ಅಥವಾ ಮಮಕಾರಕ್ಕೆ, ಪ್ರೀತಿಗೆ ಇನ್ನೊಂದು ಹೆಸರೇ ದೇವರು. ದೇವರು ಅಂದರೆ ಯಾವಾಗಲೂ ಇನ್ನೊಬ್ಬರಿಗೆ ಒಳಿತನ್ನು ಬಯಸುವಂಥದ್ದು. ನಿಮ್ಮ ಎರಡನೇ ಪ್ರಶ್ನೆ, ದೇವರು ಎಲ್ಲಿದ್ದಾನೆ ಅಂತ ಕೇಳಿದ್ರಿ. ಈಗ ಈ ಪಕ್ಷಿಯನ್ನು ಬಲಿ ಕೊಡಲಿಕ್ಕೆ ತಾವು ಬೇಡ ಅಂತ ಹೇಳಿದ್ರಿ. ಈಗ ನಾನು ಸಭಿಕರನ್ನೆಲ್ಲ ಉದ್ದೇಶಿಸಿ ಕೇಳ್ತಾ ಇದ್ದೀನಿ, ಈ ಪಕ್ಷಿಗೆಯನ್ನು ಬಲಿ ಕೊಡಬಹುದೇ ಅಂತ ಸಭಿಕರನ್ನ ಕೇಳ್ತಾನೆ ಬಾಲಕ. ಆಗ ಸಭಿಕರೆಲ್ಲರೂ ಇಲ್ಲ ಇಲ್ಲ, ಕೊಡು ಹಾಗಿಲ್ಲ ಅಂತ ಹೇಳ್ತಾರೆ. ಮಹಾರಾಜ, ಇದುವೇ ನಿಮ್ಮ ಎರಡನೇ ಪ್ರಶ್ನೆಗೆ ಉತ್ತರ. ದೇವರು ಎಲ್ಲಿದ್ದಾನೆ ಅಂತ ಕೇಳಿದ್ರಿ. ದೇವರು ಎಲ್ಲ ಕಡೆ ಎಲ್ಲರ ಹೃದಯದಲ್ಲಿದ್ದಾನೆ. ಯಾರಿಗೆ ಒಳಿತನ್ನ ಮಾಡಬೇಕು ಅನ್ನೋ ಮನಸ್ಸಿದೆಯೋ, ಒಳ್ಳೆಯ ಹೃದಯ ಇದೆಯೋ,
ಕೆಟ್ಟದನ್ನು ಮಾಡಬಾರ್ದು ಅಂತ ಅರಿವಿದೆಯೋ ಅವರ ಎಲ್ಲರ ಹೃದಯದಲ್ಲಿ ದೇವರಿದ್ದಾನೆ. ಹೀಗಾಗಿ ನಿಮ್ಮಲ್ಲಿ ದೇವರಿದ್ದಾನೆ, ಇಲ್ಲಿರ್ತಕ್ಕಂಥ ಎಲ್ಲ ಸಭಿಕರಲ್ಲಿಯೂ ದೇವರಿದ್ದಾನೆ. ದೇವರು ಎಲ್ಲ ಕಡೆಗೆ ಇರಲ್ಲ ಅನ್ನೋ ಕಾರಣಕ್ಕಾಗಿ ತಂದೆ ತಾಯಿ ರೂಪದಲ್ಲಿ, ಗುರುಗಳ ರೂಪದಲ್ಲಿ, ಸ್ನೇಹಿತ ರೂಪದಲ್ಲಿ, ಬಂಧು ಬಾಂಧವರ ರೂಪದಲ್ಲಿ, ಹೀಗೆ ಎಲ್ಲ ಕಡೆಯೂ ದೇವರಿದ್ದಾನೆ ಅಂತ ಉತ್ತರವನ್ನು ಕೊಡ್ತಾನೆ. ಮೂರನೇ ಪ್ರಶ್ನೆ, ದೇವರು ಈಗ ಯಾವ ದಿಕ್ಕನ್ನು ನೋಡ್ತಾ ಇದ್ದಾನೆ ಅಂತ ಕೇಳಿದ್ದೀರಿ. ಇದಕ್ಕೆ ತಾವು ಒಂದು ದೀಪವನ್ನು ಹಚ್ಚಿರ್ತಕ್ಕಂಥ ಹಣತೆಯನ್ನು ತರಲಿಕ್ಕೆ ಆ ಬಾಲಕ ರಾಜನಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾನೆ. ಆಗ ರಾಜ ದೀಪವನ್ನು ಹಚ್ಚಿರ್ತಕ್ಕಂಥ ಒಂದು ಹಣತೆಯನ್ನು ತರಿಸಿ ಆ ಸಭೆಯ ಮಧ್ಯದಲ್ಲಿ ಇರಿಸಲಿಕ್ಕೆ ಹೇಳ್ತಾರೆ. ಆಗ ಆ ಬಾಲಕ ರಾಜನನ್ನು ಕುರಿತು ಮಹಾರಾಜ ಆ ಉರಿಯುತ್ತಿರುವ ದೀಪವನ್ನು ನೋಡಿ ಹೇಳಿ, ಆ ದೀಪ ಯಾವ ದಿಕ್ಕನ್ನು ನೋಡ್ತಾ ಇದೆ ಅಥವಾ ಯಾವ ದಿಕ್ಕಿನ ಕಡೆ ಉರಿಯುತ್ತಿದೆ ಅಂತ ಕೇಳ್ತಾನೆ. ಆಗ ಮಹಾರಾಜ ಮೇಲೆ ಕೆಳಗೆ, ಎಡಕ್ಕೆ ಬಲಕ್ಕೆ, ಹಿಂದೆ ಮುಂದೆ ಎಲ್ಲ ಕಡೆ ನೋಡಿ ಈ ದೀಪ ಎಲ್ಲ ದಿಕ್ಕನ್ನು ನೋಡ್ತಾ ಇದೆ, ಎಲ್ಲ ದಿಕ್ಕಿಗೂ ಬೆಳಕನ್ನು ಕೊಡ್ತಾ ಇದೆ ಅಂತ ಬಾಲಕನಿಗೆ ಉತ್ತರವನ್ನು ಕೊಡ್ತಾನೆ. ಆಗ ಆ ಬಾಲಕ, ಮಹಾರಾಜ, ಇದುವೇ ನಿಮ್ಮ ಮೂರನೇ ಪ್ರಶ್ನೆಗೆ ಉತ್ತರ. ದೇವರು ಯಾವ ದಿಕ್ಕನ್ನು ನೋಡ್ತಾ ಇದ್ದಾನೆ ಅಂತ ಕೇಳಿದ್ರಲ್ಲ, ದೇವರು ಈ ದೀಪದ ಹಾಗೆ, ಈ ಬೆಳಕಿನ ಹಾಗೆ ಎಲ್ಲ ದಿಕ್ಕನ್ನು ನೋಡ್ತಾ ಇದ್ದಾನೆ. ಗಾಳಿಯ ರೂಪದಲ್ಲಿ ಎಲ್ಲ ಕಡೆಗೆ ಹರಿತಾ ಇದ್ದಾನೆ, ಬೆಳಕಿನ ರೂಪದಲ್ಲಿ ಎಲ್ಲ ಕಡೆ ಹೋಗ್ತಾ ಇದ್ದಾನೆ. ಹೀಗೆ ಪ್ರತಿಯೊಂದು ಜೀವಿಯಲ್ಲಿ ಜೀವ ಆಗಿ ಅವನು ಎಲ್ಲ ಕಡೆಯೂ ಇರ್ತಾ ಇದ್ದಾನೆ ಅಂತ ಉತ್ತರವನ್ನು ಕೊಡ್ತಾನೆ. ನಾಲ್ಕನೆಯ ಪ್ರಶ್ನೆ, ದೇವರು ಈಗ ಏನು ಮಾಡುತ್ತಿದ್ದಾನೆ? ಆಗ ಬಾಲಕ, ಇದು ಅತ್ಯಂತ ಗಂಭೀರವಾದ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾದ್ರೆ ನಾನು ಕ್ಷಣ ಹೊತ್ತು ರಾಜ್ಯನಾಗಬೇಕಾಗುತ್ತೆ. ಅಂದರೆ ನೀವು ನಿಮ್ಮ ಅಧಿಕಾರವನ್ನು ನನಗೆ ಕೊಡಬೇಕಾಗುತ್ತೆ. ನಿಮ್ಮ ಅಧಿಕಾರವನ್ನು, ದಂಡವನ್ನು ನನಗೆ ಕೊಟ್ಟು ನನಗೆ ಸಿಂಹಾಸನದ ಮೇಲೆ ಕೂಡಿಸಿ ರಾಜನಾಗಿ ಮಾಡಿದರೆ ಮಾತ್ರ ನಾನು ಉತ್ತರವನ್ನು ಕೊಡ್ತೀನಿ ಅಂತ ಬಾಲಕ ಹೇಳ್ತಾನೆ. ಆಗ ಸಭೆಯಲ್ಲಿರುವ ಸಭಿಕರೆಲ್ಲ, ಬೇಡ ಮಹಾರಾಜ, ಬೇಡ, ದಯಮಾಡಿ ಅಧಿಕಾರವನ್ನು ಕೊಡಬೇಡಿ ಅಂತ ಕೇಳ್ಕೊಳ್ತಾರೆ. ಆಗ ಮಹಾರಾಜ, ದಯಮಾಡಿ ಸದ್ದು ಮಾಡಬೇಡಿ, ಇದು ಪ್ರಶ್ನೆ ಉತ್ತರಗಳ ಸಮಯ. ಯಾರು ಉತ್ತರವನ್ನು ಕೊಡಲಿಕ್ಕೆ ಬಂದಿದ್ದಾರೋ ಅವರಿಗೆ ನಾವು ಸಹಕರಿಸಬೇಕಾದದ್ದು ನಮ್ಮ ಕರ್ತವ್ಯ. ಹೀಗಾಗಿ ಕ್ಷಣ ಹೊತ್ತಕ್ಕಾಗಿ ಮಾತ್ರ ನಾನು ನನ್ನ ಅಧಿಕಾರವನ್ನು ಕೊಡ್ತೀನಿ ಅಂತ ಹೇಳಿ ಆ ರಾಜ್ಯ ಬಾಲಕನನ್ನ ಸಿಂಹಾಸನದ ಮೇಲೆ ಕೂರಿಸಿ, ರಾಜ್ಯನಾಗು, ಈಗ ತಗೋ ನನ್ನ ರಾಜದಂಡವನ್ನು ಅಂತ ಆ ಬಾಲಕನಿಗೆ ಆ ರಾಜದಂಡವನ್ನು ಕೊಡ್ತಾನೆ. ಆಗ ಆ ವಿದ್ಯಾಪತಿ ಅನ್ನೋ ಬಾಲಕ ಮಹಾರಾಜನಾಗಿ, ನಾನು ಈ ರಾಜ್ಯದ ಮಹಾರಾಜ, ಈ ಚಂದ್ರಸೇನೆ ಎಂಬ ಮಹಾರಾಜನನ್ನು ಜೈಲಿಗೆ ಅಟ್ಟಿ ಎಲ್ಲ ಸಭಿಕರನ್ನು ಕೂಡ ಜೈಲಿನಲ್ಲಿ ಹಾಕಿಬಿಡಿ. ಯಾರು ಭ್ರಷ್ಟಾಚಾರವನ್ನು ಮಾಡ್ತಾ ಇದ್ದಾರೋ ಅವರಿಗೆ ಶಿಕ್ಷೆಯನ್ನು ನೀಡಿ, ಕೆಟ್ಟದನ್ನು ಯಾರು ಮಾಡ್ತಾ ಇದ್ದಾರೋ ಅವರಿಗೆ ಶಿಕ್ಷೆಯನ್ನು ನೀಡಿ. ಈ ರಾಜ್ಯದಲ್ಲಿರ್ತಕ್ಕಂಥ ಧನ ಧಾನ್ಯಗಳನ್ನು ಬಡವರಿಗೆ ಹಂಚಿಬಿಡಿ. ಯಾರಿಗೆ ಮನೆ ಇಲ್ವೋ ಈ ರಾಜ್ಯದಲ್ಲಿ ಬಂದು ವಾಸಿಸಲಿಕ್ಕೆ ಹೇಳಿಬಿಡಿ. ಈ ರಾಜ್ಯದ ಎಲ್ಲ ಆಸ್ತಿಯನ್ನು ಎಲ್ಲರಿಗೂ ಸಮನಾಗಿ ಹಂಚಿಬಿಡಿ ಅಂತ ಆಜ್ಞೆಯನ್ನು ಮಾಡ್ತಾನೆ. ಆಗ ಸಭಿಕರೆಲ್ಲ ಇದು ತಪ್ಪು ತಪ್ಪು, ಹೀಗೆಲ್ಲ ಮಾಡು ಹಾಗಿಲ್ಲ ಅಂತ ತಾವು ತಮ್ಮ ನೋವನ್ನು ತೋಡ್ಕೊಳ್ತಾರೆ. ಆಗ ರಾಜನು ಕೂಡ ಬಾಲಕನನ್ನು ಕುರಿತು, ಬಾಲಕ, ನಾನು ಕ್ಷಣ ಹೊತ್ತಕ್ಕಾಗಿ ನಿನಗೆ ಅಧಿಕಾರವನ್ನು ನೀಡಿದ್ದೇನೆ, ನೀನು ಏಕೆ ಹೀಗೆ ಮಾಡ್ತಾ ಇದ್ದೀಯ ಅಂತ ಕೇಳ್ತಾನೆ. ಆಗ ಆ ಬಾಲಕ ಸಿಂಹಾಸನದಿಂದ ಕೆಳಗಿಳಿದು, ಮಹಾರಾಜ, ದಯಮಾಡಿ ನನ್ನನ್ನು ಕ್ಷಮಿಸಿ, ತೆಗೆದುಕೊಳ್ಳಿ ನಿಮ್ಮ ಈ ದಂಡವನ್ನು ಅಂತ ಆ ರಾಜದಂಡವನ್ನು ರಾಜನಿಗೆ ಕೊಟ್ಟು ಸಿಂಹಾಸನದ ಮೇಲೆ ಕೂಡಿಸ್ತಾನೆ. ಆವಾಗ ಹೇಳ್ತಾನೆ, ಇದುವೇ ನಿಮ್ಮ ನಾಲ್ಕನೇ ಪ್ರಶ್ನೆಗೆ ಉತ್ತರ. ದೇವರು ಈಗ ಏನು ಮಾಡುತ್ತಿದ್ದಾನೆ ಅಂತ ಕೇಳಿದ್ರಲ್ಲ, ದೇವರು ಈಗ ಇದನ್ನೇ ಮಾಡ್ತಾ ಇದ್ದಾನೆ. ಅವನು ಮನಸ್ಸು ಮಾಡಿದರೆ ಒಬ್ಬ ರಾಜನನ್ನು ಭಿಕ್ಷುಕನಾಗಿ ಮಾಡಬಹುದು, ಒಬ್ಬ ಶ್ರೀಮಂತನನ್ನು ಭಿಕ್ಷುಕನಾಗಿ ಮಾಡಬಹುದು, ಒಬ್ಬ ಭಿಕ್ಷುಕನನ್ನು ರಾಜನಾಗಿ ಮಾಡಬಹುದು, ಒಬ್ಬ ಒಳ್ಳೆಯವನನ್ನು ಕೆಟ್ಟವನಾಗಿ ಮಾಡಬಹುದು, ಕೆಟ್ಟವನನ್ನು ಒಳ್ಳೆಯವನಾಗಿ ಕೂಡ ಮಾಡಬಹುದು. ಇದಕ್ಕೆ ಸಾಕ್ಷಿ ನಾನು ಸಣ್ಣ ಬಾಲಕ ರಾಜ್ಯನಾಗಿದ್ದೇನೆ, ಈಗ ನೀವು ರಾಜ್ಯ ಒಬ್ಬ ಸಣ್ಣ ವ್ಯಕ್ತಿಯಾಗಿ ನನ್ನ ಎದುರು ನಿಂತಿದ್ದೀರಿ. ಇದುವೇ ದೇವರು ಮಾಡ್ತಾ ಇದ್ದಾನೆ. ಆತನು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಹುದು ಅಂತ ಉತ್ತರವನ್ನು ಕೊಡ್ತಾನೆ. ಆಗ ಮಹಾರಾಜ ಮತ್ತು ಸಭಿಕರೆಲ್ಲರೂ ಜೋರಾಗಿ ಚಪ್ಪಳೆಯನ್ನು ತಟ್ತಾರೆ. ಆಗ ಮಹಾರಾಜ, ಬಾಲಕ, ನಿನ್ನ ಮೂರ್ತಿ ಚಿಕ್ಕದಾದರೂ ಕೀರ್ತಿ ಅತ್ಯಂತ ದೊಡ್ಡದು, ನಿನ್ನ ಜ್ಞಾನಕ್ಕೆ ನಾನು ತಲೆಯನ್ನು ಬಾಗುತ್ತೇನೆ ಅಂತ ಅವನಿಗೆ ಸನ್ಮಾನಿಸಿ ಅಲ್ಲಿಂದ ಬೀಳ್ಕೊಡ್ತಾರೆ. ಆತ್ಮೀಯರೇ, ನಾವು ಕೂಡ ಹೀಗೆ ದೇವರಿಗೆ ಹೋಗ್ತಾ ಇರ್ತೀವಿ, ಆದರೆ ಕಾಟಾಚಾರಕ್ಕಾಗಿ ಅಥವಾ ಡಾಂಬಿಕವಾಗಿ ಭಕ್ತಿಯನ್ನು ನಿರೂಪಣೆ ಮಾಡ್ತಾ ಇರ್ತೀವಿ. ನಮ್ಮ ನಿರ್ಮಲವಾದ ಮನಸ್ಸು,
ಪರಿಶುದ್ಧವಾದ ಮನಸ್ಸಿನೊಂದಿಗೆ ನಾವು ದೇವಸ್ಥಾನಕ್ಕೆ ಹೋಗಿ ಸಾಧ್ಯ ಆದಷ್ಟು ನಾವು ಒಳ್ಳೆಯದನ್ನು ಮಾಡ್ತಾ ಹೋದರೆ ಆ ದೇವರು ನಮಗೆ ಒಲಿತಾನೆ ಅಥವಾ ದರ್ಶನವನ್ನು ನೀಡ್ತಾನೆ, ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಯಾವುದಾದರೂ ರೂಪದಲ್ಲಿ ಬಂದು ಕೊಡ್ತಾನೆ ಅಂತ ಹೇಳಲಾಗಿದೆ. ಹೀಗಾಗಿ ಆ ಶಿವನೇ ಹೇಳುವ ಹಾಗೆ, ಎಲ್ಲಿ ಸ್ವಚ್ಛವಾದ ಮನಸ್ಸು, ಎಲ್ಲಿ ಸ್ವಚ್ಛವಾದ ವಿಚಾರಗಳು, ಒಳ್ಳೆಯ ಕೆಲಸಗಳು ನಡೆಯುತ್ತವೆಯೋ ಅಲ್ಲಿ ನಾನು ವಾಸಿಸ್ತೇನೆ. ಎಲ್ಲಿ ಕೆಟ್ಟ ಚಟಗಳು, ಕೆಟ್ಟ ಕೆಲಸಗಳು, ಕೆಟ್ಟ ವಿಚಾರಗಳು ಬರುತ್ತೋ ಅಲ್ಲಿ ನಾನು ವಾಸಿಸುವುದಿಲ್ಲ ಅಂತ ಆ ಮಹಾದೇವನೇ ಹೇಳ್ತಾನೆ. ಹೀಗಾಗಿ ನಮ್ಮ ಮನಸ್ಸು ಚೆನ್ನಾಗಿದ್ದು ನಮ್ಮ ಭಕ್ತಿಯನ್ನು ಪರಿಪೂರ್ಣವಾಗುವಲ್ಲಿ ನಾವು ಎಲ್ಲ ತಯಾರಿಗಳನ್ನು ಮಾಡಿಕೊಳ್ಳೋಣ. ನಮ್ಮ ಪರಿಪೂರ್ಣವಾದ ಭಕ್ತಿ ಮತ್ತು ಪ್ರೀತಿಯನ್ನು ಆ ದೇವರಿಗೆ ಸಮರ್ಪಣೆಯನ್ನು ಮಾಡೋಣ. ಅಂದಾಗ ಮಾತ್ರ ನಾವು ಆರೋಗ್ಯವಾಗಿ, ಸಂಪದ್ಭರಿತವಾಗಿ, ಆದಷ್ಟು ನಗನಗ್ತಾ ಇರಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ನಿಮ್ಮ ಎಲ್ಲ ಮುಂದಿನ ದಿನಗಳು ಆರೋಗ್ಯವಾಗಿರಲಿ. ಈ ಮಹಾಶಿವರಾತ್ರಿಯ ದಿನದಂದು ಆ ಶಿವ ವೈಯಕ್ತಿಕವಾಗಿ ನಿಮಗೆ, ನಿಮ್ಮ ಕುಟುಂಬಕ್ಕೆ ಆರೋಗ್ಯ, ಸಿರಿ ಸಂಪತ್ತನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯಮಾಡಿ ಒಂದು ಲೈಕ್ ಮಾಡಿ, ಇತರರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇರೆ ವಿಷಯದೊಂದಿಗೆ ಭೇಟಿಯಾಗ್ತಾ ಹೋಗೋಣ. ತಮಗೆಲ್ಲರಿಗೂ ನಮಸ್ಕಾರ.